ಈಗ ನಿಮ್ಮ ಆಸ್ತಿ ಅಂತ ಏನಿದೆ? ಆಸ್ತಿ ಅಂತ ಏನಿದೆ, ನನ್ನ ಹತ್ರ ಒಡವೆಗಳು ಅದು ಅಷ್ಟೇ ಇದೆ. ಜನರ ಪ್ರೀತಿ ಅದು ಯಾವಾಗ್ಲೂ ಇರ್ತಿತ್ತು. ನಾನು ಎಲ್ಲಿ ಹೋದ್ರು ಸರಿ ಶೈಲಶ್ರೀ ಬಂದ್ರು ಅದು ಏನು ಒಂದು ವೇಳೆ ನನ್ನ ಮೇಲೆ ಅವ್ರಿಗೆ ಅಯ್ಯೋ ಪಾಪ ಹಿಂಗೆಲ್ಲ ಆಗೋಯ್ತಲ್ಲ ಅವ್ರಿಗೆ ಅಂತ ಆ ಒಂದು ನಿಮ್ಮ ಲೈಫಿನ ಯಾವ ಘಟನೆ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ? ನನ್ನ ತುಂಬಾ ಇದೆ. ನಮ್ಮ ಯಜಮಾನ್ರ ಜೊತೆ ನಾನು ಇದ್ದಿದ್ದು, ನಾವು ಹಾರ್ಸಸ್ ಇಟ್ವಿ ನಮ್ದು. ನೀವು ಜಯಲಲಿತಾ ಜೊತೆನೇ ಆಕ್ಟ್ ಮಾಡಿದ್ರಿ ಅಲ್ವಾ? ಹೌದು ಹೌದು, ಜಯಲಲಿತಾ ஜொತೆ ನಾನು வெண்ணிராடை என்ன சோபா போட்டோ பார்த்த உடனே அப்படியே அசந்து நின்னுட்ட. அசந்து நிக்கிற மாதிரி அது உருவம் இருக்கு. அதுக்கு நான் என்ன பண்றது? அப்படியா? இது நான் பாக்குறேன். ಈಗ ಹೊಸ ನಟಿಯರು ಬರ್ತಾರಲ್ಲ, ಹೊಸ ಪ್ರತಿಭೆಗಳು, ಅವ್ರ ಹತ್ರ ಏನೇ ಪ್ರಶ್ನೆ ಕೇಳಿ ನೀವು ಮುಂದೆ ಏನಾಗಬೇಕು ಅಂತಿದ್ದೀರಿ, ದಿಢೀರ್ ಅವರು ಹೇಳೋದು ಕಲ್ಪನಾ ತರ ಅವರು ಆಗ್ಬೇಕು ಅಂದ್ರೆ ಲೋಕಮಾತೆಗೆ ಶೋಕ ಸಾಗರವೇ ನಿರ್ದಯ ರಾಮ. ನಿಮ್ಮ ಲೈಫಿನ ಯಾವ ಘಟನೆ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ? ಯಾವ ಘಟನೆ? ಯಾವುದೋ ಒಂದು ಇನ್ಸಿಡೆಂಟ್. ನನ್ನ ತುಂಬಾ ಇದೆ. ನಮ್ಮ ಯಜಮಾನ್ರ ಜೊತೆ ನಾನು ಇದ್ದಿದ್ದು, ನಾವು ಹಾರ್ಸಸ್ ಇಟ್ವಿ ನಮ್ದು. ಇವ್ರ ಪರವಾಗಿ ಫ್ರೆಂಡ್ ಕೂಗ್ಬಿಟ್ಟ ಒಂದು ಹಾರ್ಸ್ಗೆ. ಅದು ಇದು ಮಾಡ್ತಾರಲ್ಲ, ಒಂದು ಹಾರ್ಸ್ ಬಂತು, ಅದಕ್ಕೆ ಒಬ್ರು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಏರ್ಸ್ಕೊಂಡು ಹೋದ. ನೀನೇನು ಏರ್ಸ್ಕೊಂಡ್ರೆ ಸುಮ್ಮನೆ ಇರು, ನನ್ನ ಫ್ರೆಂಡ್ ಇದ್ದಾನೆ ಅವ್ನು ತಗೊಳ್ತಾನೆ ಏರ್ಸ್ಕೊಂಡು ಹೋಗ್ಬಿಟ್ಟು ಅದು 9,000 10,000 ಬಂದ ತಕ್ಷಣ ಅಷ್ಟು ಯಾರು ಇದು ಮಾಡ 1 time 2 time 3 times ಅಂದ್ಬಿಟ್ರು. ತಗೊಳಪ್ಪ ಸುಮ್ಮನೆ ಅವ್ನು ಬರ್ತಾನೆ, ಅವ್ನು ಕುದುರೆ ಅಂದ್ರೆ ತುಂಬಾ ಇಷ್ಟ ಆಗ್ತದೆ, ಬಂದ ಕೂಡಲೇ ನೋಡೋ ನಿನಗೋಸ್ಕರ ನಾನು ಕೂಗಿ ಇಟ್ಟಿದ್ದೀನಿ ತಗೊಳ್ಳೋದ್ರೆ ಇವ್ರು ಹೌದಾ ಅಂತ. ಆವಾಗ್ಲಿಂದ ಬೆಳಗಿನ ಜಾವ ಹೋಗಿ ಕುದುರೆಗೆ ಓಡಿಸೋದು ಅದೆಲ್ಲ ಟೈಮಿಂಗ್ಸ್ ತಗೊಳ್ಳೋದು ಎಲ್ಲ ಮಾಡಕ್ ಶುರು ಮಾಡ್ಬೇಕು. ನಮ್ದು ನಮ್ಮ ಇದರಲ್ಲಿ ನಮ್ಮ ಇದಕ್ಕೆ ನಮ್ಮ ಕರು ಹಾಕ್ತಾರಲ್ಲ ಅದು ಆಮೇಲೆ ಮಹಾರಾಜರು ಅದೆರಡಕ್ಕೂ ಹುಟ್ಟಿದ್ದು ಇದು ನಮ್ಗೆ ಕೊಟ್ರು ಅವರು ಮೇಲನ್ನು. ಅದನ್ನ ನಾವು ವಾಪಸ್ ಅಲ್ಲಿಗೆ ಕೊಟ್ಟು ನಾವು ಈಗ ನಿಮ್ಮ ಆಸ್ತಿ ಅಂತ ಏನಿದೆ? ಆಸ್ತಿ ಅಂತ ಏನಿದೆ, ನನ್ನ ಹತ್ರ ಒಡವೆಗಳು ಅದು ಅಷ್ಟೇ ಇದೆ. ಜನರ ಪ್ರೀತಿ ಅದು ಯಾವಾಗ್ಲೂ ಇರ್ತಿತ್ತು. ನಾನು ಎಲ್ಲಿ ಹೋದ್ರು ಸರಿ ಶೈಲಶ್ರೀ ಬಂದ್ರು ಅದು ಏನು ಒಂದು ವೇಳೆ ನನ್ನ ಮೇಲೆ ಅವ್ರಿಗೆ ಅಯ್ಯೋ ಪಾಪ ಹಿಂಗೆಲ್ಲ ಆಗೋಯ್ತಲ್ಲ ಅವ್ರಿಗೆ ಅಂತ ಆ ಒಂದು ಇದರಿಂದ ಬರ್ತಾ ಇದೆಯೋ ಅಥವಾ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಇದು ಎರಡೂ ಒಂದೇ. ಅನುಪಮ ಇಸ್ ಡಿಫ್ರೆಂಟ್. ನನಗೇನೇನು ಇಲ್ದಿದ್ರು ಆವಾಗ ಬಂದರು. ನಿಜವಾದ ಆಸ್ತಿ ಹೌದು. ನನಗೆ ನಾನು ಇಲ್ದಿದ್ರೆ ನಾನು ಹೀಗೆ ಇರೋಕ್ಕಾಗಲ್ಲ. ಅವರೊಬ್ಬರೇ ಇಲ್ಲ, ಅವ್ರ ಮಕ್ಕಳು ಅಷ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಏನಾದ್ರೂ ಒಂದು ಯಾಕೆ ನಮ್ಮಮ್ಮ ಹಿಂಗೆಲ್ಲ ಆಡ್ತಾಳೆ ಅಂತ ಇದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ವಿ ವೋಂಟ್ ಫೀಲ್ ವೆರಿ ಕಂಫರ್ಟಬಲ್ ಹಿಯರ್. ಬಟ್ ಈವನ್ ದ ಚಿಲ್ಡ್ರನ್ ಆರ್ ಆಲ್ಸೋ ಲೈಕ್ ದ್ಯಾಟ್. ಬೋತ್ ದ ಚಿಲ್ಡ್ರನ್. ನಾನೇನೋ ದೊಡ್ಡ ಇದಿಟ್ಕೊಂಡು ಬಂದೆ, ಅವರಿಬ್ಬರಿಗೂ ನಾನು ವೀಣೆ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ 3 ವೀಣೆ ಇದೆಯಲ್ಲ, ಅವ್ರಿಗೆ 2 ವೀಣೆ ಕೊಡ್ತೀನಿ. ನಾನು ಇವ್ರಿಗೆ ವೀಣೆ ಹೇಳ್ಕೊಡ್ತೀನಿ. ಅವ್ರು ಆಲ್ರೆಡಿ ದೇ ಆರ್ ಲರ್ನಿಂಗ್ ವೀಣಾ ಫ್ರಮ್ ಸಂಬಡಿ. ಆಮೇಲೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಅವರು ಡ್ಯಾನ್ಸು ಬೇರೆ ಎಲ್ಲೋ ಕಲಿತಾ ಇದ್ದಾರೆ. ಸರಿ, ಕಲ್ತ್ಕೊಂಡು ಬರಲಿ. ನಮ್ಮದು ಇದು ನಮ್ಮ ಅಕ್ಕಂದು ನಂದು ಒಂದು ಅದಕ್ಕೇನು ಹೇಳೋದು, ಸ್ಪೆಷಲ್ಲಾಗಿ ನಾವು ಇದು ಮಾಡೋದು ನಟನ ಮಾಡಿನಾರು. ನಮ್ಮ ಅಕ್ಕ ಅದಕ್ಕೆ ಲಾಸ್ಟಲ್ಲಿ ಸ್ವರಗಳು ಹಾಕಿದ್ರು. ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಬರೋದು ಅದು. ನಟನಂ ಹಾಡಿನಾರ್ ಸರಿ ಸರಿ ನಿ ಸದ ತದನಿ ಧನಿ ಮಾ ಸನಿದ ಮಗರಿ ಸ ನಟನಂ ಅಂತ ರಿ ಸನಿ ಧನಿ ಸನಿದ ಮದ ನಿನಿದ ಮಗ ಮಾ ಸನಿದ ಮಗರಿ ಸ ನಟನಂ ಅಂತ ನಾನು ಆಡುವೆ. ಸನಿದ ಮಗ ಮನಿ ಆ ಥರ ಆ ಸ್ವರಗಳೆಲ್ಲ ಹಾಕಿದಿಲ್ಲ ನಮ್ಮ ಅಕ್ಕನೇ.
ಆಮೇಲೆ ಲಾಸ್ಟಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡೋದು. ಹಿಂಗೆ ಇದನ್ನು ನಾನು ದಿಸ್ ಇಸ್ ಅವರ್ ಮಾಸ್ಟರ್ ಪೀಸ್, ಐ ಟೀಚ್ ಅಂದರೆ ಇಲ್ಲಿ ಬಂದು ನೋಡಿದರೆ ದೇ ಆರ್ ಆಲ್ರೆಡಿ ಲರ್ನಿಂಗ್ ಡಾನ್ಸ್ ಫ್ರಮ್ ಸಂಬಡಿ ಎಲ್ಸ್. ಐ ಸೆಡ್ yes ma, you continue there, but this piece ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದನ್ನು ನಾವು ಹುಟ್ಟಿಸಿದ್ದು. ನಾನು ಹೇಳ್ಕೊಡ್ತೀನಿ, ಅವ್ರಿಗೆ ಹೇಳ್ಸ್ಕೊತಾರೆ ಬೇರೆ ಕಡೆ. ಎಂಬಲ್ಲಿಗೆ ನೀವು ಸುಖವಾಗಿದ್ದೀರಿ. ಯಾ ಅಂದರೆ ಸುಖವಾಗಿದ್ದೀರಿ ಇವಾಗ ಅಫ್ಕೋರ್ಸ್ ನನಗೆ ಯಾವ್ದು ಬಗ್ಗೆ ಏನು ಹೇಳೋದು, ಒಂದೇ ಒಂದು ಇದು ನನಗೆ ತಲೆನೋವು ಕೊಟ್ಟಿದ್ದು, ನನಗೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದ್ದಿದ್ದು ದಟ್ ರಾಸ್ಕಲ್ ಹೂ ಟುಕ್ ಅವೇ ಎವ್ರಿಥಿಂಗ್. ಬಟ್ ಅದನ್ನು ಹೋಗೋವಾಗ ಏನು ಎತ್ಕೊಂಡು ಹೋಗ್ತಾ ಇದ್ದೆ ಅಂತ ಆ ಥರ ಒಂದು ಇದು ಬಂದ್ಬಿಡ್ತು ನನಗೆ. ನನಗೆ ಲೀಲಾವತಿ ಅಮ್ಮ ಅವ್ರದ್ದು ನೋಡಿದಾಗ ನಾನು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದೆ. ಯಾಕೆಂದರೆ ಬಿಕಾಸ್ ನಾನು ಇವಾಗ ಏನು ಫೀಲ್ ಮಾಡ್ತಾ ಇದ್ದೀನೋ ಅದನ್ನು ಅವರು ನೆನ್ನೆ ಹೇಳ್ತಾ ಇದ್ರು ಇದರಲ್ಲಿ. ಓಕೆ, ಆಗ ಅಂದರೆ ಅವ್ರಿಗೆ ಮಗ ಇದ್ದ ಎಲ್ಲ, ಶಿ ವಾಸ್ ವೆರಿ ಹ್ಯಾಪಿ ಟಿಲ್ ದ ಎಂಡ್ ಅಲ್ಲ. ಹೌದು, ಅಂಥ ಮಗನ್ನ ಅವರು ಅಂಥ ಮಗ ನನ್ನನ್ನು ನೋಡಿಬಿಟ್ಟು ಡ್ಯಾನ್ಸ್ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಅಂದರೆ, ಅಯ್ಯೋ ಅಮ್ಮ ನೀವೇಮ್ಮ ನನ್ನ ಗುರು, ನಿಮ್ಮ ಡ್ಯಾನ್ಸ್ ನೋಡಿಬಿಟ್ಟು ನಾನು ಹೇಳಿದೆ, ಅಮ್ಮ ನೋಡು ಅವ್ರು ಲೇಡಿ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ನನ್ನ ಸಿಂಗಪುರ್ ಕಳಿಸು, ನಾನು ಕಲ್ತ್ಕೊಂಡು ಬಂದು ನಾನು ಡ್ಯಾನ್ಸ್ ಮಾಡಬೇಕು ಅಂದೆ. ಯು ಆರ್ ಮೈ ಪರಮಗುರು ಅಂದ್ಬಿಟ್ಟು ಡಬಾಲ್ ಅಂತ ಬಿದ್ದು ನಮಸ್ಕಾರ ಮಾಡಿದ್ರು. ವೆರಿ ನೈಸ್ ಮ್ಯಾನ್. ಲೀಲಾವತಿ ಅಮ್ಮ ಮಗನು ಮಾತಿನಲ್ಲೇ ಗೊತ್ತಾಗ್ಬಿಡ್ತದೆ ಮೃದುತ್ವ. ಹೌದು, ಸ್ನೇಹಜೀವಿ. ಮದರ ಇದು ಅದೇನು ಕನಿವು ಅಂತೀವಿ ತಮಿಳಲ್ಲಿ, ಆ ಒಂದು ಇದು ಆ ಮಗನಿಗೆ ವೆರಿ ಹೆಲ್ಪ್ಫುಲ್ ನೇಚರ್ ಆಲ್ಸೋ. ನೀವು ಜಯಲಲಿತಾ ಜೊತೆನೂ ಆಕ್ಟ್ ಮಾಡಿದ್ದೀರಿ ಅಲ್ವಾ? ಹೌದು, ಜಯಲಲಿತಾ ಜೊತೆ ನಾನು ಬೆಣ್ಣಿರಾಡೆ, ಆಗ ಮುಖ್ಯಮಂತ್ರಿ ಆಗ್ತಾರೆ ಅದೆಲ್ಲ ಏನು ಗೊತ್ತಿರಲಿಲ್ಲ. ಅದು ಅದರ ಶ್ರೀಧರ್ ಪಿಕ್ಚರ್ ಅಂತ ಕಾಣುತ್ತೆ ಬೆಣ್ಣಿರಾಡೆ. ಅದು ಆವಾಗ ಶಿ ವಾಸ್ ಓಕೆ, ಬಿಗಿನಿಂಗಲ್ಲೆಲ್ಲ ತುಂಬ ಚೆನ್ನಾಗೆಲ್ಲ ಮಾತಾಡೋರು. ಆಮೇಲೆ ಸ್ವಲ್ಪ ಯಾರೋ ಹೇಳ್ಕೊಟ್ಟಿರ್ತಾರೆ ಎಲ್ಲ ಜೊತೆನೂ ಆಗಿರಬಾರ್ದು ಹಂಗೆ. I never used to bother. I used to always have an English book in me. I'll be reading ಇದು ಯಾವಾಗಲೂ. But otherwise, off this thing. Afterwards, when she became chief minister. ಭೇಟಿಯಾಗಿದ್ರಾ? ನೀವು ಭೇಟಿಯಾಗಿದ್ರಾ? ಇಲ್ಲ, after she became a chief minister, I could not meet her. But she met my brother-in-law. ಯಾರೋ ಜಯಗೋಪಾಲ್, ಅವ್ರನ್ನ ಮೀಟ್ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರಂತೆ ಹಾಗೆ. ಬಟ್ ನನಗೆ ಅವ್ರದ್ದು ಹೆಂಗಿದ್ದ ಲೇಡಿನ ಎಷ್ಟೆಲ್ಲ ಮಾಡಿದ್ದಾರೆ. ಅಮ್ಮ ಕಿಚನ್ ಅಂತ ಇವತ್ತಿಗೂ ನಡೆಸ್ತಾ ಇದ್ದಾರೆ. ಅದೆಲ್ಲ ಅಷ್ಟೆಲ್ಲ ಮಾಡಿದ ಲೇಡಿಗೆ ಎಂಥ ಒಂದು ಫೈರ್ ಕೊನೆಗಾಲ ಹೆಂಗೆಲ್ಲ ಆಗೋಯ್ತಲ್ಲ, ಅದೆಲ್ಲ ಅನ್ಕೊಳ್ಳೋವಾಗೆ ಅಂಥವ್ರಿಗೆ ಹಾಗಾಯ್ತು, ನನ್ನ ಗತಿ ಏನಾಗತ್ತೋ ಅಂತ ಅನ್ಕೊಂಡು. ಒಳ್ಳೆ ಸೊ ಬಟ್ ನನ್ನ ಗತಿ ಚೆನ್ನಾಗಿ ಆಯ್ತು ಅಲ್ವಾ? ಎಸ್. ಈಗ ಹೊಸ ನಟಿಯರು ಬರ್ತಾರಲ್ಲ, ಹೊಸ ಪ್ರತಿಭೆಗಳು, ಅವ್ರ ಹತ್ರ ಏನೇ ಪ್ರಶ್ನೆ ಕೇಳಿ ನೀವು ಮುಂದೆ ಏನಾಗಬೇಕು ಅಂತಿದ್ದೀರಿ, ದಿಢೀರ್ ಅವರು ಹೇಳೋದು ಕಲ್ಪನಾ. ಎಷ್ಟು ಹೊಸಬ್ರದ್ದು ಹಳಬ್ರದ್ದು ಕೂಡ ಕಲ್ಪನಾ ಥರ ಅವರು ಆಗಬೇಕು ಅಂದರೆ, ಕಲ್ಪನಾದು ಲಾಸ್ಟ್ ಇಯರ್ಸ್ ವರ್ ನಾಟ್ ಗುಡ್. ಆ ಲೈಫ್ ಅಲ್ಲ, ಸಿನಿಮಾ ಲೈಫ್ ಕೆರಿಯರ್ ಆ ಥರ ಆಗಬೇಕು. ಒಂದು ಶರಪಂಜರ ಸಿಗಬೇಕು, ಇನ್ನೊಂದು ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡೋದಂತ ಸಿನಿಮಾ ಸಿಗಬೇಕು ಅಂತ ಆಸೆ ಪಡೋರೆ. ಅಂದ್ರೆ ಒಂದು ಆದರ್ಶವಾಗಿ ಉಳ್ಕೊಂಡಿರೋ, ಯಾರೋ ಒಬ್ಬರನ್ನ ಆದರ್ಶವಾಗಿ ಇಟ್ಕೊಂಡಿದ್ದಾರೆ, ಅದು ಕಲ್ಪನಾ. ಅದು ಕಲ್ಪನಾ ಅಂತ. ನೀವು ಕಲ್ಪನಾ ಜೊತೆ ಆಕ್ಟ್ ಮಾಡಿದ್ದೀರಿ? ಕಲ್ಪನಾ ಜೊತೆ ಆಕ್ಟ್ ಮಾಡಿದ್ದೀನಿ, ಅಂಡ್ ಆರತಿ ಜೊತೆ ಆಕ್ಟ್ ಮಾಡಿದ್ದೀನಿ. ಕಲ್ಪನಾ ಹೇಗಿದ್ರಾಗ? ನಾಟಕೀಯವಾಗಿದ್ರ? ಈಗ ನಾವು ಸಿನಿಮಾ ನೋಡಿದಾಗ ಕಲ್ಪನಾ ವಾಸ್ ವೆರಿ ಓಪನ್ ವಿತ್ ಮೀ. ಶಿ ಹ್ಯಾಡ್ ಟಾಕ್ಡ್. ಅಂಡ್ ಅವರು ಇದು ಏನು ಯಪ್ಪ ಅದೇ ಅವರು ಡೈರೆಕ್ಟರ್, ನನಗೂ ಅವರೇ ಡೈರೆಕ್ಟರ್, ಫಸ್ಟ್ ಡೈರೆಕ್ಟರ್ ಅಲ್ವಾ? ಅದೇಪ್ಪ ಯಾರಮ್ಮ, ಪುಟ್ಟಣ್ಣ ಕಣಗಾಲ. ಅವರು ಕಣಗಾಲೇ ನನಗೆ ಫಸ್ಟ್ ಮಲಯಾಳಂ ಪಿಕ್ಚರ್ಗೆ ಅವರೇ ಫಸ್ಟ್ ಡೈರೆಕ್ಟರ್. ಯಾವುದದು? ಪೂಜಕನ್ಯೆ.
ಕಳಂಜಿಗಿಟ್ಟಿ ತಂಗು. ಓಕೆ. ಅದು ದಟ್ ಈಸ್ ಇವರು ನಮ್ಮ ಇದು ಏನು ಅಯ್ಯೋ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅವ್ರ ಹೆಸರು. ಮಲಯಾಳದ ಇಲ್ಲ, ಕನ್ನಡದವರು ಆರ್ಟಿಸ್ಟ್ ಇದ್ರಲ್ಲ, ಅವ್ರು ಮಾಡಿದ್ದ ರೋಲ್ನ ನಾನು ಮಲಯಾಳಮಲ್ಲಿ ಮಾಡಿ. ಓಕೆ ಓಕೆ. ಸೊ ಹಾಗಾಗಿ ಕನ್ನಡ ಪಿಕ್ಚರ್ಸ್, ಕನ್ನಡ ಡ್ರಾಮಾಸ್ ಎಲ್ಲ ಮಾಡಿದೆ. ಏನು ಕನ್ನಡನೇ ಸರಿಯಾಗಿ ಬರ್ತಿರ್ಲಿಲ್ಲ. ನಾನು ಡ್ರಾಮಾ ಮಾಡಬೇಕು ಅಂದರೆ ಮಾಡ್ತೀನಿ ಅಂದರೆ ಪಕ್ಕದಲ್ಲಿ. ಈಗ ನಿಮ್ಮ ಒಂದು ವರ್ಗದ ಅಭಿಮಾನಿಗಳಿದ್ದಾರಲ್ಲ, ಇದ್ದಾರೆ ಇವಾಗಲೂ. ಶೈಲೇಶಮ್ಮ ಎಲ್ಲಿದ್ದಾರೆ ಅಂತ ಕುತೂಹಲದಿಂದ ಕೇಳ್ತಿರ್ತಾರೆ ಎಲ್ಲರಿಗೂ. ಅವರಿಗೆ ಕ್ಯಾಮರಾ ನೋಡ್ಕೊಂಡು ಹೇಳಿ, ನೀವು ಹೇಗಿದ್ದೀರಿ ಅಂತೇಳಿ ಹೇಳಿ. ಅವ್ರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ ಅಂತ. ನಾನು ಹೇಗಿದ್ದೀನಿ, ಹೌದೌದು, ನೀವು ಹೇಗಿದ್ದೀರಿ ಅಂತ ಅವ್ರಿಗೆ ಕುತೂಹಲ ಇದೆ. ಹಲವು ಸರಿ. ನನ್ನ ಪ್ರಿಯ ಸ್ನೇಹಿತಗಳೇ ಅಂತ ನಾನು ಹೇಳೋಲ್ಲ, ನನ್ನ ಪ್ರಿಯ ಬಾಂಧವರೇ ಅಂತೀನಿ. ನೀವುಗಳಿಲ್ಲದೆ ನಾವಿಲ್ಲ. ಈ ದೊಡ್ಡ ವಿಷಯನ ಫಸ್ಟ್ ಹೇಳಿದ್ದು ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು. ಕಲಾಭಿಮಾನಿಗಳು ಇದ್ದಿದ್ರೆ, ಕಲಾವಿದರೆ ನಾವು ಏನಿಲ್ಲ ಅಂದರು. ಅವಾಗೆಲ್ಲ ನನಗೆ ಅದರದ್ದು ಅರ್ಥ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನನಗೆ ಗೊತ್ತಾಯ್ತು, ಹೌದಲ್ಲ ಅವ್ರು ಹೇಳಿದೆ ಎಷ್ಟು ಕರೆಕ್ಟ್ ಅಲ್ಲ. ಸೊ ಕಲಾವಿದರು ನಾವು ಬದುಕಬೇಕಾದ್ರೆ ಕಲಾಭಿಮಾನಿಗಳು ನೀವಿರಬೇಕು ಅಂತ. ಅದರಲ್ಲೂ ನಾನು ಬಂದಾಗ ಫಸ್ಟ್ ಟೈಮ್ ನಾನು ಜೀನ್ಸ್ ಗಿನ್ಸ್ ಎಲ್ಲ ಹಾಕ್ಕೊಂಡು ಬಂದಮೇಲೆ ನನಗೆ ಗೊತ್ತಾಯಿತು. ನೀವುಗಳೆಲ್ಲ ಹೇಳಿದ್ರಿ, ನಿಮ್ಮ ಅಪ್ಪ ಅಮ್ಮ ಅಂದ್ರೆಲ್ಲ, ನೋಡು ನಾನು ಹಾಕ್ಕೋಬೇಕು ಅಂದರೆ ಬೇಡ ಅಂದೆ. ನೋಡು ಶೈಲೇಶ್ರೀ ಅವರು ಹೇಗೆ ಹಾಕ್ಕೊಂಡಿದ್ದಾರೆ, ಇನ್ಮೇಲೆ ನಾವು ಇದನ್ನೇ ಹಾಕ್ಕೊಳ್ಳೋದು ಅಂತ ನಾವೆಲ್ಲ ಹಾಕೋಕ್ಕೆ ಶುರು ಮಾಡಿಬಿಟ್ವಿ. ನಮ್ಮ ಅಪ್ಪ ಅಮ್ಮ ಏನು ಹೇಳೋಕ್ಕಾಗಲಿಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರಲ್ಲ, ಅದೆಲ್ಲ ನನ್ನ ಜ್ಞಾಪಕ ಇದೆ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಇವಾಗ ಮದುವೆ ಮಾಡಿಕೊಂಡು ನಿಮ್ಮ ಮಕ್ಕಳ ಜೊತೆ ಎಲ್ಲ ಸಂತೋಷವಾಗಿರ್ತೀರ ಅಂತ ಕಾಣುತ್ತೆ. ನಾನು ನಿಮ್ಮನ್ನೆಲ್ಲ ಮರೆತಿಲ್ಲ. ನೀವೆಲ್ಲ ಹೇಳಿದ್ದೆಲ್ಲ ನನ್ನ ತಲೆಯಲ್ಲಿ ಹಾಗೇ ಉಳಿದಿದೆ. ನಾನಿನ್ನೂ ಹಾಗೇನೇ ಇದ್ದೀನಿ. ನಮ್ಮ ಕಲಾಭಿಮಾನಿಗಳು ನನಗಿದ್ದಾರೆ ಅಂತ ಆ ಒಂದು ಸಂತೋಷದಲ್ಲಿ ಒಬ್ಬ ಕಲಾವಿದೆಗೆ ಅದೇ ಮುಖ್ಯ, ಹೌದಲ್ಲ? ಸೊ ನಾನು ಮಧ್ಯ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಲೈಫಲ್ಲೂ ಆಯಿತು. ಆದರೆ ಅದನ್ನೆಲ್ಲ ಮರೆಯೋಕ್ಕೆ ಕಾರಣ ಈ ಕಲಾವಿದೆ ಇದರಲ್ಲಿ ನಾವು ಪಳಗಿಸ್ಕೊಂಡು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಸ್ವಂತ ವಿಷಯಗಳೆಲ್ಲ ಮರ್ತು ಹೋಗುತ್ತೆ. ಸೊ ನಾನು ತುಂಬ ಸಂತೋಷವಾಗಿದ್ದೀನಿ. ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ನನ್ನನ್ನು ಇನ್ನೂ ಮುಂದೇನೂ ನೀವು ನೋಡಬೇಕು. ನಾನು ನಿಮ್ಮ ಒಂದು ಕಲಾಭಿಮಾನಿಗಳು ಇದ್ದಾರೆ ನನಗೆ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಮುಂದುವರಿಸ್ತಾ ಇದ್ದೀನಿ. ಮುಂದೆ ನಾನು ಪಿಕ್ಚರ್ಸ್ ಮಾಡ್ತೀನೋ ಅಥವಾ ಏನು ಮಾಡ್ತೀನೋ, ಅಥವಾ ನನಗೆ ತಿಳಿದಿರೋ ಈ ಕಲೆಗಳು, ವೀಣಾವಾದನೆ, ಹಾಡು, ಡ್ಯಾನ್ಸು, ಇದರಲ್ಲಿ ಹೋಗ್ತೀನೋ ಏನೋ, ಹೇಗೇ ಹೋದರೂ ನಿಮ್ಮೆಲ್ಲರ ಒಂದು ಸಂಪರ್ಕ ನಾನು ಖಂಡಿತ ಇದ್ದೇ ಇರುತ್ತೆ. ನಾನು ಅದನ್ನೇ ನಾನು ಬಯಸ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಆಯ್ತಮ್ಮ, ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಮಾಡೋ ಈ ಮುಂದಿನ ಕೆಲಸ ಏನಂದ್ರೆ, ನೀವು ಇಲ್ಲಿ ಹೀಗೆ ಸುಖವಾಗಿದ್ದೀರಿ ಹೌದು ಎಂಬಲ್ಲಿಗೆ ಈ ಎಪಿಸೋಡ್ ಮುಗೀತು. ಈಗ ನಾನು ನಿಮಗೆ ಯಾಕೆ ಸುಖವಾಗಿದ್ದೀರಿ ಅದಕ್ಕೆ ಕಾರಣ ಆದಂತಹ ಅನುಪಮ ಅವರನ್ನ ಮಾತಾಡ್ತೀನಿ. ಕಲೆ ಅಂತ ಅಂದ್ರೆ ನನಗೆ ನಟನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು. ಬಟ್ ನಮ್ಮ ತಂದೆ ತಾಯಿ ಬಿಡ್ಲಿಲ್ಲ. ನಮ್ಮ ತಂದೆಗೆ ಧೀರೇಂದ್ರ ಗೋಪಾಲ್ ಅವ್ರು ಬಹಳ ಕ್ಲೋಸ್ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್. ನಾನು 9ನೇ ಕ್ಲಾಸಲ್ಲಿ ಇರುವಾಗ ಎಷ್ಟು ನಂಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಚಿತ್ರ. ಧೀರೇಂದ್ರ ಗೋಪಾಲ್ ನಮ್ಮ ಅಪ್ಪ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ನಾನು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತ್ಕೊಂಡಿದ್ದೀನಿ ಅಲ್ಲಿ. ಕಳಿಸ್ಬಿಡಯ್ಯ ನನ್ನ ಜೊತೆ ಬೆಂಗಳೂರಿಗೆ, ದೊಡ್ಡ ನಟಿ ಮಾಡ್ತೀನಿ ಅಂತ ಧೀರೇಂದ್ರ ಗೋಪಾಲ್ ಅವ್ರು ಹೇಳಿದ್ರು. ನಮ್ಮಪ್ಪ ನೀ ಸುಮ್ಮನೆ ಹೋಗಪ್ಪ, ನೀನ್ ನಾಟಕದ ಕಂಪ್ನಿ ಹತ್ರ ಬಂದ್ರೆ ಅಷ್ಟೇ ನಿಂಗೆ ಅಂತ ನಮ್ಮಪ್ಪ ವಾರ್ನ್ ಮಾಡಿದ್ರು. ನಮ್ಗೆ ಯಾವುದೇ ನಾಟಕದ ಕಂಪ್ನಿ ಬಂದ್ರು ಮುಂದಿನ 2 ನಮ್ಗೆ ರಿಸರ್ವ್ ಆಗಿರ್ತಿತ್ತು. ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗೋದು, ಇಲ್ಲ ಇನ್ಯಾರನ್ನಾರು ಕರ್ಕೊಂಡು ಹೋಗೋದು, ಆ ಥರ. ನಾವು ಇವರು ಉಮಾಶ್ರೀ ಅಮ್ಮ ಅವ್ರನ್ನೆಲ್ಲ ಚಿಕ್ಕ ವಯಸ್ಸಿನ ನೋಡಿದವರು, ಅವ್ರಿಗೆ ನೆನಪಿರಲ್ಲ, ಬಟ್ ನನಗೆ ನೆನಪಿದೆ. ನಾನು ಚಿಕ್ಕ ಹುಡುಗಿ, ಅವ್ರು ಅವಾಗೆಲ್ಲ ಒಂದು ಲಂಗ ದಾವಣಿ ಹಾಕ್ಕೊಂಡು ತುಂಬ ನಾಟಕ ಮಾಡ್ತಾ ಇದ್ರು. ನಮ್ಮ ತಂದೆಯವ್ರಿಗೆಲ್ಲ ಚೆನ್ನಾಗಿ ಪರಿಚಯ ಇದೆ ಅವರದ್ದು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಹವ್ಯಾಸಿ ಕಲಾವಿದೆಯಾಗಿ ನಟಿಸ್ತಾ ಇದ್ದೀನಿ. ಹೆಂಗೋ ಒಂದು ನನ್ನ ಆಸೆನ ತೀರಿಸ್ಕೊಳ್ತಾ ಇದ್ದೀನಿ ಇವಾಗ.